ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾಸ್ನ ನೋಡ್ಬೇಕಂತ ಸೊ ಆಂಜನೇಯರಿಗೆ ಹೋಗೋಕೆ ಪ್ಲಾನ್ ಹಾಕಿದ್ವಿ. ಅದರಂತೆ ಸ್ನಾನ ಮಾಡಿ ಬಟ್ಟೆ ಕೂಡ ಹಾಕೊಂಡ್ಬಿಟ್ವಿ. ಹೊರಗಡೆ ನಮ್ಮ ಅಂಬಾರಿ ಕೂಡ ಕಾಯ್ತಾ ಇತ್ತು. ಇನ್ನೇನು ಅಂಬಾರಿ ಏರಿ ಪ್ರಯಾಣ ಮುಂದುವರಿಸ್ಬೇಕು. ಸೊ ಹಂಗೆ ನಮ್ಮ ಗಾಡಿಗೆ ಊಟ ಮಾಡಿಸ್ಬೇಕನ್ಸಿತ್ತು, ಅಂದರೆ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕನ್ಸಿತ್ತು. ಸೊ ನಮ್ಮ ಗಾಡಿಗೆ ಹೊಟ್ಟೆ ತುಂಬ ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕ್ಸಿದ ನಂತರ ಅಲ್ಲೇ ಪಕ್ಕದಲ್ಲೇ ಒಂದು ಟೀ ಸ್ಟಾಲ್ ಇತ್ತು. ನಮ್ಮ ಗಾಡಿಗೆ ಊಟ ಮಾಡಿದ ತಕ್ಷಣ ಮತ್ತು ನಮಗೂ ಏನಾರ ಬೇಕಲ್ಲ, ಟೀ ಅಂತೂ ಬೇಕೇ ಬೇಕು. ಯಾಕಂದರೆ ಟೀ ಬಿಟ್ಟಿರೋದಾಗಲ್ಲ ನಮ್ಮ ಕೈಲಿ, ಏನು ಬೇಕಾದ್ರೆ ಬಿಡ್ತೀವಿ, ಟೀ ಬಿಡೋದಾಗ. ಸೊ ಟೀ ಹಂಗೆ ಸೌದು ಮತ್ತೆ ನಮ್ಮ ಬಾಸ್ ಅಂದರೆ ಆಂಜನೇಯ ಬೆಟ್ಟದ ಕಡೆ ಪಯಣ ಮುಂದುವರಿಸಿದ್ವಿ. ಸೊ ಆ ಕಡೆ ಈ ಕಡೆ ವ್ಯೂ ಮಾತ್ರ ಚೆನ್ನಾಗಿತ್ತು, ಹಚ್ಚ ಹಸಿರಿನಿಂದ ಕೂಡಿತ್ತು. ಸೊ ಸಖತ್ ಇಷ್ಟ ಆಯಿತು. ಹಂಗೆ ಅಂತೂ ಇಂತೂ ತಲುಪಿಬಿಟ್ವಿ ಆಂಜನೇಯ ಬೆಟ್ಟಕ್ಕೆ. ಏನು ಗೊತ್ತಾ, ಇಲ್ಲಿ ಯಾವ ಪ್ಲೇಸ್ಗೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಎಲ್ಲ ಗೊತ್ತಲ್ಲ, ಆಂಜನೇಯ ಬೆಟ್ಟಕ್ಕೆ ಬಂದರೆ ಮಾತ್ರ ನೆಮ್ಮದಿ ಮಾತ್ರ ಸಿಗುತ್ತೆ. ಹಂಗೆ ಅಲ್ಲಿ ಕೈಕಾಲು ತೊಳ್ಕೊಂಡು ಮುಂದಕ್ಕೆ ನಮ್ಮ ಪಯಣ ಮುಂದುವರಿಸಿದ್ವಿ. ಒರೆಸ್ಬೇಕಾದ್ರೆ ಅಲ್ಲಿ ಕೆಲವೊಬ್ರು ಸ್ಪೆಷಲ್ ವ್ಯಕ್ತಿಗಳು ಸಿಕ್ಕರು. ಅವರೇ ಇವ್ರಿಗೆ ಹಂಗೆ ಸ್ವಲ್ಪ ನೀರು ಕುಡಿಸಿದ್ವಿ. ಪಾಪ ತುಂಬ ದಾಹ ಆಗ್ಬಿಟ್ಟಿತ್ತು, ಹಂಗೆ ಸ್ವಲ್ಪ ನೀರು ಕುಡಿಸಿದ್ವಿ. ಸೊ ಪ್ರಾಣಿಗಳಿಗೆ ನೀರು ಕುಡಿಸೋದ್ರಿಂದ ಅದೇನೋ ಒಂಥರ ಖುಷಿ. ನೀರು ಕುಡಿಸಿದ್ವಿ, ಹಂಗೆ ಮುಂದೆ ಹೋಗ್ತೀವಿ. ಅವ ಅಲ್ಲಿ ಪೇಂಟ್ಸ್ಗಳು ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಂತೆಂಥ ಚೆನ್ನಾಗಿರೋ ಪೇಂಟ್ಸ್ ಇದ್ವು. ಹಂಗೆ ಜನಗಳು ನೋಡಿ ಎಂಥ ರಶ್ ಗುರು, ಸಿಕ್ಕಾಪಟ್ಟೆ ರಶ್ ಇತ್ತು. ಎಂಥ ರಶ್ ಇದ್ರು ಆ ಬಾಸ್ ನೋಡ್ಬೇಕನ್ನೋ ಹಠ ಇತ್ತಲ್ಲ, ನುಕ್ಕೊಂಡು ಹೋದ್ವಿ ಮುಂದೆ ಹಂಗೆ. ಆದರೂ ಯಾಕೆ ಈ ಥರ ರಶ್ ಅಂದರೆ, ಇದು ಮತ್ತೆ ವೀಕೆಂಡ್ ಇರೋ ಕಾರಣ, ಮತ್ತು ಆಂಜನೇಯನ ವಾರ, ಶನಿವಾರ ಪಟ ಆಂಜನೇಯನ ವಾರ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ಎಂಥ ರಶ್ಶು, ಎಷ್ಟೇ ಜನ ಇದ್ರು ಕೂಡ, ಎಷ್ಟು ಕಷ್ಟಪಡ್ಕೊಂಡು ಸುಸ್ತು ಮಾಡ್ಕೊಂಡು ಹೋದ್ರು ಕೂಡ, ನಮ್ಮ ಬಾಸ್ ಆಂಜನೇಯನ ಒಂದು ಕ್ಷಣ ನೋಡಿಬಿಟ್ರೆ ಹತ್ತು ಬಂದಿದ್ದು ಸುಸ್ತೆಲ್ಲ ಹಂಗೇ ಇಳ್ದೋಗ್ಬಿಡ್ತದೆ. ಹಂಗೆ ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ಹಂಗೆ ಸುತ್ತಮುತ್ತ ಹಂಗೆ ಒಂದು ವ್ಯೂ ಪಾಯಿಂಟ್ ತಗೊಂಡ್ವಿ. ಅಂದರೆ ಪಕ್ಷಿ ನೋಟ ಅಂತಾರಲ್ಲ, ಅದೇ ಥರ ಒಂದು ವ್ಯೂ ಪಾಯಿಂಟ್ ತೊಗೊಂಡ್ವಿ. ವ್ಯೂ ಪಾಯಿಂಟ್ ತಗೊಂಡು ಸಿಕ್ಕಾಪಟ್ಟೆ ಮತ್ತು ಅಷ್ಟೇ ಬೇರೆ ಹಸ್ಬಿಟ್ಟಿತ್ತಲ್ಲ, ಮೆಟ್ಲತ್ತಿ ಸುಸ್ತಾಗಿತ್ತು. ಸೊ ಅಲ್ಲೇ ನೋಡ್ತೀವಿ ದಾಸೋಹ ಕೂಡ ಇತ್ತು, ದಾಸೋಹ ಎಲ್ಲ ನಡೀತಾ ಇತ್ತು. ಸೊ ಸರ್ದಿ ಸಾಲ ನಿಂತ್ಕೊಂಡು ಬಡಿಸ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಇನ್ನೊಂದು ಸರಿ ಎಲ್ಲ ನೋಟ, ಒಂದು ಸರಿ ಕಣ್ಣು ತುಂಬ ನೋಟ ನೋಡ್ಕೊಂಡು, ಸಿಕ್ಕಾಪಟ್ಟೆ ಜನ ಅಲ್ಲ, ನೋಡ್ಕೊಂಡ ತಕ್ಷಣ ಅಲ್ಲೇ ನೆಕ್ಸ್ಟ್ ಬೆಟ್ಟ ಹತ್ತಕ್ಕೆ, ಮತ್ತೆ ಅಲ್ಲಿ ಮುಂದೆ ಇರೋಂಥ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು ಕೊಳ ಇತ್ತು. ಆ ಕೊಳದ ವಿಶೇಷ ಏನಂದರೆ 365 ಕೂಡ ನೀರು ಇರ್ತಾವೆ ಅಲ್ಲಿ. ಅದು ಗಲೀಜಾಗಿರ್ತವೆ, ಅದು ಬೇರೆ ವಿಷಯ. ಹಂಗೆ ಇನ್ನೊಂದು ಪಕ್ಷಿ ನೋಟ ನೋಡ್ಕೊಂಡು ಸ್ವಲ್ಪ ಕಾಲ ಕಳಿಬೇಕಂತ ಅನಿಸಿತ್ತು ಅಲ್ಲಿ. ಯಾಕಂದರೆ ನಿಮ್ಮದಿ ಒಂದು ಕೇಂದ್ರ ಅಂದರೆ ಆಂಜನೇಯ ಬೆಟ್ಟ. ಸೊ ನೀವು ನಿಮ್ಮ ಸ್ನೇಹಿತರ ಜೋಡಿ ಯಾರ ಜೋಡಿ ಬರ್ಬೇಕಂದ್ರೆ ಆಂಜನೇಯ ಬೆಟ್ಟಕ್ಕೆ ಬನ್ನಿ. ಥ್ಯಾಂಕ್ ಯು.